ಮಂಡ್ಯದಲ್ಲಿ ಜನನಾಯಕನ್ ಚಿತ್ರ ಪ್ರದರ್ಶನ ರದ್ದುಗೊಳಿಸಲಾಗಿದೆ. ತಮಿಳುನಾಡು ಸಿಎಂ ವಿಜಯ್ ನಟನೆಯ ಸಿನಿಮಾ ಜನನಾಯಕನ್ ಮಂಡ್ಯದ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗ್ತಾ ಇತ್ತು. ಮಂಡ್ಯದ ಗುರುಶ್ರೀ ಚಿತ್ರಮಂದಿರದಲ್ಲಿ ಚಿತ್ರ ಪ್ರದರ್ಶನ ಕಾಣ್ತಾ ಇತ್ತು. ಈಗ ಅದನ್ನ ರದ್ದುಗೊಳಿಸಲಾಗಿದೆ. ಚಿತ್ರ ಪ್ರದರ್ಶನ ರದ್ದಾಗಿರುವ ಬಗ್ಗೆ ಮ್ಯಾನೇಜರ್ ಮಾಹಿತಿ ಕೊಟ್ಟಿದ್ದಾರೆ. ಕಾರಣಕ್ಕೂ ಚಿತ್ರ ನಡೆಯಂಗಿಲ್ಲ. ನಮ್ಮದು ನಮ್ಮದು ಸರ್ ಆ ಕಡೆಗೆ ಸರ್ ವಿಜಯ ಸೇನೆಗೆ ವಿಜಯ ಸೇನೆಗೆ ಕಾರಣಕ್ಕೂ ಚಿತ್ರ ನಡೆಯಂಗಿಲ್ಲ. ನಮ್ಮದು ನಮ್ಮದು ಆ ಕಡೆಗೆ ಸರ್ ಆ ಕಡೆಗೆ ಸರ್ ವಿಜಯ ಸೇನೆಗೆ ವಿಜಯ ಸೇನೆಗೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸೂಚನೆ ಬೆನ್ನಲ್ಲೇ ಮೈಸೂರಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಗಿಳಿದಿವೆ. ಕನ್ನಡ ಪರ ಸಂಘಟನೆಗಳಿಂದ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೀತಾ ಇದೆ. ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರ್ದು ಅಂತ ಹೇಳಿ ಒತ್ತಾಯಿಸಿ ಮೈಸೂರಲ್ಲೂ ಕೂಡ ಅಗ್ರಹಾರ ಸರ್ಕಲ್ನಲ್ಲಿ ಕನ್ನಡ ಪರ ಸಂಘಟನೆಗಳು ಈ ತರ ಖಾಲಿ ಬಿಂದಿಗೆಗಳನ್ನ ಹಿಡಿದು ನಮಗೆ ನೀರಿಲ್ಲ, ಇಲ್ಲಿ ತಮಿಳುನಾಡಿಗೆ ಹೇಗೆ ನೀರು ಬಿಡೋದಕ್ಕೆ ಸಾಧ್ಯ ಅಂತ ಸಾಂಕೇತಿಕವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರಾಮ್ ಒಂದು ವರದಿ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಒಂದು ಸೂಚನೆಯನ್ನು ವಿರೋಧಿಸಿ ಮೈಸೂರಿನಲ್ಲಿ ಪ್ರತಿಭಟನೆಗಳು ಮುಂದುವರೆದಿದೆ. ಕನ್ನಡ ಪರ ಸಂಘಟನೆಗಳು ಖಾಲಿ ಕೊಡವನ್ನು ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾನೀಗ ಮೈಸೂರಿನ ಅಗ್ರಹಾರ ವೃತ್ತದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಕನ್ನಡ ಪರ ಸಂಘಟನೆಗಳು ಇವತ್ತು ಸಹ ಪ್ರತಿಭಟನೆಯನ್ನ ಮುಂದುವರೆಸಿದರೆ ಮೈಸೂರು ಜಿಲ್ಲಾ ಕನ್ನಡ ಚಳುವಳಿಗಾರರ ಸಂಘದಿಂದ ಇವತ್ತು ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿ ಏನು ಸೂಚನೆ ಕೊಟ್ಟಿದೆ ಅದನ್ನು ವಿರೋಧಿಸಿ ಖಾಲಿ ಕೊಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಕರ್ನಾಟಕದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಹರಿಸಿ ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಮರಣ ಶಾಸನ. ಹೀಗಾಗಿ ನಾವು ರಕ್ತವನ್ನು ಬೇಕಾದರೆ ಕೊಡ್ತೇವೆ, ಆದರೆ ನೀರನ್ನು ಕೊಡೋದಿಲ್ಲ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸುವಂಥ ಕೆಲಸವನ್ನು ಮಾಡಬಾರ್ದು. ಅದರ ಬದಲಿಗೆ ಮೇಕೆದಾಟು ಯೋಜನೆ ಏನಿದೆ ಅದು ಜಾರಿಗೆ ಬರಲಿ ಅಂತೇಳಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಮಹಿಳೆಯರು ಸೇರಿದಂತೆ ಎಲ್ಲರೂ ಸಹ ಖಾಲಿ ಕೊಡವನ್ನು ತಲೆ ಮೇಲೆ ಇಟ್ಕೊಂಡಿರುವಂಥದ್ದು. ಅಂದರೆ ಖಾಲಿ ಕೊಡ ಅಂದರೆ ಯಾವುದೇ ರೀತಿಯಾದಂಥ ನೀರಿಲ್ಲ. ಸೊ ನಮ್ಮಲ್ಲೇ ನೀರಿಲ್ಲದಿರುವಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಯಾವ ರೀತಿ ನೀರು ಕೊಡೋದು ಅನ್ನೋದು ಅವರ ಒಂದು ಹೋರಾಟ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನು ಮುಂದುವರಿಸಿದರೆ ಆ ಕಾರ್ಯಕರ್ತರಿಗೆ ನಮ್ಮ ಜೊತೆಗೆ ಸರ್ ಈಗ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಇವತ್ತು ನಮ್ಮ ಅಣೆಕಟ್ಟುಗಳಲ್ಲಿ ಅಂದರೆ ಕೃಷ್ಣಸಾಗರ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಮತ್ತು ಹೇಮಾವತಿ ಆಗಿರ್ಬೋದು, ಆರಂಗಿ ಆಗಿರ್ಬೋದು, ಈ ಎಲ್ಲ ಅಣೆಕಟ್ಟುಗಳ ನೀರು ಸಂಪೂರ್ಣವಾಗಿ ಬರಿದಾಗಿದೆ. ಮುಂದಿನ ದಿನಗಳಲ್ಲಿ ಜಾನುವಾರಿಗೆ ಕುಡಿಯುವ ನೀರಿಲ್ಲದಂಥ ಇಂಥ ಪರಿಸ್ಥಿತಿಯಲ್ಲಿ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಏನು ಅವೈಜ್ಞಾನಿಕ ತೀರ್ಮಾನವನ್ನು ಕೊಟ್ಟಿದೆ. ಪ್ರತಿ ದಿವಸ 3500 ಕ್ಯೂಸೆಕ್ಸ್ ನೀರನ್ನು 15 ದಿನಗಳ ಕಾಲ ಬಿಡಬೇಕು ಅಂತೇಳಿ ಸುಮಾರು 4.5 TMC ನೀರನ್ನು ಬಿಡಬೇಕು ಅಂತೇಳಿ ಹೇಳಿದ್ದು ಅವಿವೇಕತನದ ಪರಮಾವಧಿ. ಇವತ್ತು ಈ ರಾಜ್ಯ ಅತ್ಯಂತ ಭೀಕರ ಬರಗಾಲದಲ್ಲಿ ಇವತ್ತು ತಾಂಡವಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಕೊಡಿ ಅಂತ ಹೇಳ್ತಕ್ಕಂಥದ್ದು ಇವತ್ತು ಕಾವೇರಿ ನೀರು ನಿಯಂತ್ರಣ ಮಂಡಳಿ ತಮಿಳುನಾಡಿನ ಏಜೆಂಟರಾಗಿ ಕೆಲಸ ಮಾಡ್ತಾ ಇದೆ. ಇದು ರದ್ದಾಗಬೇಕು. ಕಾವೇರಿ ನೀರು ಪ್ರಾಧಿಕಾರ ರದ್ದಾಗಬೇಕು. ಒಂದು ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥ ರಾಷ್ಟ್ರೀಯ ಜಲನೀತಿ ತರಬೇಕು. ಭಾಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿ ಒತ್ತಾಯಿಸ್ತೀವಿ, ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೇಕೆದಾಟು ಯೋಜನೆ ಈ ಕೂಡಲೇ ಜಾರಿಗೆ ತಗೊಂಬನ್ನಿ. ಈ ರಾಜ್ಯದ ಹಿತವನ್ನು ಕಾಪಾಡಿ ತಮಿಳುನಾಡಿಗೆ ನೀರನ್ನು ಒಂದು ಹನಿ ನೀರನ್ನು ಬಿಡಬೇಡಿ ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಮಾಡ್ತಾ ಇದ್ದೀವಿ. ಈಗ ಬೆಳೆಗಳಿಗೆ ಅಲ್ಲ, ಕುಡಿಯೋ ನೀರಿಗೆ ಕೇಳ್ತಾ ಇರುವಂಥದ್ದು. ಕುಡಿಯೋ ನೀರಿಗೆ ಇಲ್ಲವಂಥ ಸಂದರ್ಭದಲ್ಲಿ ಬಿಡಿ ಅಂತ ಹೇಳೋದು ಎಷ್ಟು ಸಮಂಜಸ? ಕುಡಿಯೋ ನೀರಿಗೇ ಸಮಸ್ಯೆ ಆಗಿರೋದ್ರಿಂದ ಬೆಂಗಳೂರು, ಮೈಸೂರು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಇವರು ಪ್ರತಿ ವರ್ಷ ದಸರಾ ಬರುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಜಲನೀತಿ ಮಾಡಿ ಅಂತ ಮುಂದೆಯಿಂದನೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಕಾವೇರಿ ನೀರಾವರಿ ಈ ಒಂದು ಆದೇಶ ನಮಗೆ ಅವೈಜ್ಞಾನಿಕ ಆದೇಶ ಆಗಿದೆ. ಇದನ್ನು ಕೂಡಲೇ ರದ್ದಾಗಬೇಕು. ಈ ನ್ಯಾಯಮಂಡಳಿ ಏನು ಮಾಡಿದ್ದಾರೆ, ಈ ನ್ಯಾಯಮಂಡಳಿನ ರದ್ದುಪಡಿಸಿ ರಾಷ್ಟ್ರೀಯ ಜಲನೀತಿ ರೂಪಿಸಬೇಕು. ಕುಡಿಯೋ ನೀರಿಗೆ ಜಾನುವಾರುಗಳಿಗೆ ಮೊದಲು ಆದ್ಯತೆ ಕೊಡಬೇಕು. ಈ ಆದ್ಯತೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಅವರು ಈ ಆದೇಶನ ಜಾರಿಗೊಳಿಸಬಾರ್ದು ಅಂತ ಹೇಳ್ಬಿಟ್ಟು ನಾವು ಆಗ್ರಹಿಸ್ತೀವಿ. ಕಾವೇರಿ ಸಂಕಷ್ಟ, ಕಾವೇರಿಗೆ
ಸಂಕಷ್ಟ ಆಗಿರುವಂಥದ್ದು, ಜನರ ಬದುಕಿಗೆ ಜೀವನಕ್ಕೆ ಕಷ್ಟ ಆಗಿರುವಂಥದ್ದು. ಏನು ಮುಂಗಾರು ವೈಫಲ್ಯ ಆಯಿತು ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ಹಾಸ್ಯಾಸ್ಪದವಾದಂತಹ ಈ ಪ್ರಾಧಿಕಾರದ ನಿಯಂತ್ರಣ ಮಂಡಳಿಯವರು ಏನು ಆದೇಶ ಕೊಟ್ಟಿದ್ದಾರೆ ಹಾಸ್ಯಾಸ್ಪದ. ನೀರೇ ಇಲ್ಲದ ಮೇಲೆ ಎಲ್ಲಿಂದ ನಾವು ತರಕ್ಕಾಗುತ್ತೆ? ಅದು ಅವೈಜ್ಞಾನಿಕ, ಅತಾರ್ಕಿಕವಾದ್ದು, ಹಾಸ್ಯಾಸ್ಪದವಾದ್ದು. ಏನಿದ್ರು ಇದಕ್ಕೆ ಉತ್ತರ ಅಂತ ಹೇಳಿದ್ರೆ ಬಹುಶಃ ಮೇಕೆದಾಟು ಯೋಜನೆನೇ ಅದಕ್ಕೆ ಸರಿಯಾದ ಉತ್ತರ ಅಂತ ನಾನಾದರೂ ಭಾವಿಸ್ತೀನಿ. ಕೇಂದ್ರ ಸರ್ಕಾರ, ನಮ್ಮ ಈ ಸರ್ಕಾರದಲ್ಲೂ ಭಾಜಪ ಸಂಸದರೆಲ್ಲ ಇದ್ದಾರೆ, ಅವರು ಪ್ರಧಾನಮಂತ್ರಿಯವರ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಮೇಕೆದಾಟು ಯೋಜನೆ ಜಾರಿಗೆ ತಂದರೆ ಬಹುಶಃ ಈ ಸಂಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ ಸರ್. ಸರ್, ಈಗ ಸಾಕಷ್ಟು ಸಂಕಷ್ಟದಲ್ಲಿ ರೈತರು ಇದ್ದಾರೆ, ಕುಡಿಯೋ ನೀರಿಗೂ ಸಮಸ್ಯೆ ಆಗಿದೆ. ಒಂದು ವೇಳೆ ರಾಜ್ಯ ಸರ್ಕಾರ ನೀರು ಬಿಡುವಂಥ ನಿರ್ಧಾರ ಕೈಗೊಂಡ್ರೆ ಕನ್ನಡ ಪರ ಸಂಘಟನೆಗಳು ರೈತರ ಹೋರಾಟ ಹೇಗಿರುತ್ತೆ? ಈಗಾಗಲೇ ವಾಟಾಳ್ ನಾಗರಾಜು ಮತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಇವತ್ತು ಬೆಂಗಳೂರಿನಲ್ಲಿ ಸಭೆ ಸೇರಿದ್ದಾರೆ. ರಾಜ್ಯಾದ್ಯಂತ ಬಂದ್ ಮಾಡಿ ಒಂದು ಹೋರಾಟ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸಾಗ್ತಾ ಇದ್ದೀವಿ. ಹಾಗೆ ಈ ನೀರಿನ ಟ್ಯಾಂಕ್ಗಳನ್ನ ಕಟ್ಕೊಂಡು ನೀರು ಗಂಟೆ ಆಗುವಂಥ ಕೆಲಸಗಳನ್ನ ಸರ್ಕಾರ ಬಿಡಬೇಕು. ಈ ಹಿಂದೆ ಬಂಗಾರಪ್ಪನವರು ಏನು ನಿರ್ಧಾರ ತೊಗೊಂಡಿದ್ರು, ರಾಜೀನಾಮೆ ಕೊಟ್ಟು, ಅಂಥ ದಿಡ್ಡ ನಿರ್ಧಾರವನ್ನು ಅವರ ಶಿಷ್ಯರಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ತಗೋಬೇಕು ಅಂತ ಈ ಮೂಲಕ ತಮ್ಮ ವಾಹಿನಿ ಮುಖ ನಾನು ಒತ್ತಾಯ ಮಾಡ್ತೇನೆ. ತಮಿಳುನಾಡು ಸಿಎಂ ವಿಜಯ್ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ ಮಾತುಕತೆಗೆ ಅಂತೇಳಿ. ಆಗಸ್ಟ್ 3ಕ್ಕೆ ಸಭೆ ಸಹ ನಿಗದಿಯಾಗಿದೆ. ಸರ್, ಈ ಸಭೆಯಲ್ಲಿ ದಿಟ್ಟವಾದ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮಾತಾಡಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅಂದ್ಬಿಟ್ಟು ನಮ್ಮ ಸಲಹೆ. ಇದು ಕನ್ನಡ ಪರ ಸಂಘಟನೆಯವರ ಸ್ಪಷ್ಟವಾದಂತಹ ಮಾತುಗಳು. ಯಾವುದೇ ಕಾರಣಕ್ಕೂ ಕಾವೇರಿಯನ್ನು ತಮಿಳುನಾಡಿಗೆ ಹರಿಸಬಾರ್ದು, ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಅವರು ನೀರನ್ನು ಹರಿಸಿದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ. ಈಗಾಗಲೇ ಏನು ಕಾವೇರಿ ನೀರು ನಿರ್ವಹಣಾ ಸಮಿತಿ ಏನು ಆದೇಶವನ್ನು ಕೊಟ್ಟಿದೆ, ಸೂಚನೆ ಕೊಟ್ಟಿದೆ, ಇದು ಅವೈಜ್ಞಾನಿಕವಾಗಿದೆ, ಆ ಒಂದು ಪ್ರಾಧಿಕಾರವನ್ನೇ ರದ್ದು ಮಾಡಿ ಅನ್ನೋ ಒತ್ತಾಯವನ್ನು ಕನ್ನಡ ಪರ ಸಂಘಟನೆಯವರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು. ಸೊ ನಾವು ಗಮನಿಸ್ತಾ ಇದ್ವಿ ಮೈಸೂರಲ್ಲಿ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಮಾನವೀಯವಾಗಿ ಯೋಚಿಸಿದ್ರು, ವೈಜ್ಞಾನಿಕವಾಗಿ ಗಮನಿಸಿದ್ರು, ನೀರು ಬಿಡೋ ಪರಿಸ್ಥಿತಿ ಇಲ್ಲ, ರಾಜ್ಯ ಸರ್ಕಾರ ಅದನ್ನು ಮನದಟ್ಟು ಮಾಡಬೇಕು ಅನ್ನೋದು ಆಗ್ರಹ.